ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ನಮಸ್ಕಾರ ವೀಕ್ಷಕರೇ, ಧಾರವಾಡ ಅಗ್ರಿ ಯೂನಿವರ್ಸಿಟಿ ವಿಸಿ PL ಪಾಟೀಲ್ ಅವರ ವಿರುದ್ಧ ತನಿಖೆ. ಇದು ಗರುಡ ಟಿವಿಯ ವಿಶೇಷ ವರದಿ. ನ್ಯಾಯಾಧೀಶರಾದ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಏನಿದಾರಲ್ಲ, ಇವರು ನ್ಯಾಯಾಧೀಶರು ಚಂದ್ರಶೇಖರ್ ಜೋಶಿ ಅಂಥೇಳಿ, ಇವರ ಏಕಸದಸ್ಯ ಸಮಿತಿಯಿಂದ ಒಂದು ತನಿಖೆ ಶುರು ಆಗ್ತದೆ. ಆದೇಶದ ಕಾಪಿ ಇಲ್ಲಿದೆ. ಅಂದರೆ ಈಗ ಎರಡು ಮೂರು ಆಯಾಮಗಳನ್ನ ಇಟ್ಕೊಂಡು ಈ ರವಿ ಮಾಳಿಗರ್ ಅಂತ ಹೇಳಿ, ನಿಮಗೆ ಅವರು ನಮ್ಮ ಜೊತೆ ಗರುಡ ಟಿವಿ ಜೊತೆ ಮಾತಾಡ್ತಾರೆ ನೋಡಿ. ಇಲ್ಲಿ ಅವರ ವಿರುದ್ಧ ಏನೇನು ಆರೋಪಗಳಿದ್ದಾವೆ ಇಲ್ಲಿ ವಿಶೇಷವಾಗಿ ಈ ಗೌರ್ಮೆಂಟ್ ಆರ್ಡರ್ ಏನು ಮಾಡಿದಾರಲ್ಲ, ಈಗ ಇಲ್ಲಿ ರಿಕ್ರೂಟ್ಮೆಂಟ್ನಲ್ಲಿ ಕೆಲವೊಂದು ಇರ್ರೆಗ್ಯುಲಾರಿಟೀಸ್ ಇದೆ. ಹಾಗೆ ಇಲ್ಲಿ ವಿಶೇಷವಾಗಿ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಪೋಸ್ಟ್ ಏನಿದೆಲ್ಲ SMS ಆಫ್ KVKS, ಇದರಲ್ಲಿ ಗೊಂದಲಗಳಿದ್ದಾವೆ. ಇಲ್ಲಿ ಒಂದಿಷ್ಟು ಗೋಲ್ಮಾಲ್ ಅನ್ನೋ ಅರ್ಥದಲ್ಲಿ ಲಾಸ್ಟ್ ಟೈಮ್ ಕೂಡ ರವಿ ಮಾಳಿಗರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಒಂದಿಷ್ಟು ವೈಯಕ್ತಿಕ ಬೇಡ ಅಂತ ಹೇಳಿ ಇವರು ಸ್ಟೇ ತಗೊಂಡ್ಬಂದಿದ್ರು. ನಂತರ ಆದರೆ ಇಲ್ಲಿ ವಿಶೇಷವಾಗಿ ಈ ಸಬ್ಜೆಕ್ಟ್ ಏನಿದೆಲ್ಲ, ಇದು ಆದೇಶದ ಒಂದು ಸರ್ಕಾರಿ ಆದೇಶ. ಈಗ ತನಿಖೆಯನ್ನ ಶುರು ಮಾಡ್ಕೊಳ್ಳಿ, 1 ತಿಂಗಳ ಒಳಗೆ ವರದಿಯನ್ನ ಕೊಡಿ ಅಂತ ಹೇಳಿ. ಇಲ್ಲಿ ಏನಾಗಿರ್ತದೆ ಇನ್ನೊಂದು ಪಾಯಿಂಟ್ ಅಂದ್ರೆ, ರವಿಯವರು ಹೇಳೋ ಪ್ರಕಾರ ವೈಲೇಷನ್ ಆಫ್ ಗೌರ್ಮೆಂಟ್ ರಿಸರ್ವೇಷನ್ ಪಾಲಿಸಿ ಏನಿದೆಯಲ್ಲ, ಈಗ ವಿತ್ ರೆಸ್ಪೆಕ್ಟ್ ಟು ಅಪಾಯಿಂಟ್ಮೆಂಟ್ ಅಬೌವ್ 45 days ಇಲ್ಲಿ ಗೊಂದಲ ಇದ್ದಾವೆ. ಹಾಗೆ ಈ ಟೆಂಡರಿಂಗ್ ಪ್ರೋಸೆಸ್ನಲ್ಲಿ ಈಗ 50 ಕೋಟಿ ಆಯಾರಾಮ್ ಗಯಾರಾಮ್ ಅನ್ನಂಗೆ ಆಗಿದೆ. ಚಟ್ಟಿ ಅವರ ಎಫರ್ಟ್ ವೇಸ್ಟ್ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಹೇಳಿದಾರಲ್ಲ, ನಮ್ದು ಆಟೋನಾಮಸ್ ಬಾಡಿ ನಿಜ, ಆದರೆ ಇಲ್ಲಿ ಆಡಳಿತ ಯಾವ ರೀತಿ ಇದೆ ಅನ್ನೋ ಅರ್ಥದಲ್ಲಿ. ಹಾಗೆ ಇನ್ನೂ ಕೆಲವೊಂದು ಅಹವಾಲುಗಳು ಬಂದಿದ್ದಾವೆ. ಅದರ ಬಗ್ಗೆ ಕೂಡ ಸಮಗ್ರ ತನಿಖೆ ಆಗಬೇಕು. ಫೇರ್ ಆಗಿದ್ರೆ ಅವರು ಪಾರಾಗಿ ಬರಲಿ, ಇಲ್ಲ ನಮಗೆ ಕಂಡಿರೋ ಸತ್ಯಗಳನ್ನ ನಾವು ಹೇಳಿದೀವಿ, ಈಗ ತನಿಖೆಯಲ್ಲಿ ಅವ್ರು ಏನ್ ಹೇಳ್ತಾರ ಅಂತ ಕೇಳೋಣ ಅಂತ ಹೇಳ್ತಾರೆ. ರವಿ ಅವರು ಏನ್ ಮಾತಾಡ್ತಾರೆ ಕೇಳೋಣ. ಹಲೋ, ನಮಸ್ಕಾರ ರವಿ ಮಾಳಿಗರ್ ಸರ್, ನಾನು ಕೃಷ್ಣಮೂರ್ತಿ ಗರುಡ. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಗಿದೆ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವಾಗಿದ್ರಿ? ಚೆನ್ನಾಗಿದ್ದೀನಿ ಸರ್. ಚಲದಂಕಾಲ ಮಲ್ಲ ಅನ್ಬೇಕಾ ಅಥವಾ ಏನ ಭಗೀರಥ ಅನ್ಬೇಕಾ ಏನಂತ ಯಾವ್ದೋ ಒಂದು ಇಶ್ಯೂ ತಗೊಂಡು ಸುಮಾರು ತಿಂಗಳಿಂದಾನ ಫೈಟ್ ಮಾಡ್ತಾ ಇದ್ರಿ. ಎಲ್ಲೇ ಒಂದ್ ಕಡೆ ತಾರ್ಕಿಕ ಅಂತ್ಯ ಅಂದ್ರೆ ಒಂದು ಆದೇಶ ಮಾಡಿಸಿದ್ದ ಕೀರ್ತಿ ನಿಮ್ಗೆ ಸಲ್ತದೆ. ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಸರ್, ಈಗ ರಾಜ್ಯಪಾಲರ ಆದೇಶದಂತೆ ಒಂದು ಯೂನಿವರ್ಸಿಟಿನಲ್ಲಿ ಈಗ ಡಾಕ್ಟರ್ PL ಪಾಟೀಲ್ ಅವರು ಅವ್ರ ವಿರುದ್ಧ ತನಿಖೆಗೆ ಅಂತ ಹೇಳಿ ಆದೇಶ ಮಾಡಿದೆ. ಈಗ ಚಂದ್ರಶೇಖರ್ ಜೋಶಿ ಅಂತ ಹೇಳಿ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅವ್ರ ಕಡೆಯಿಂದ ಏಕಸದಸ್ಯ ಸಮಿತಿಯಿಂದನೇ ಒಂದು ತನಿಖೆಗೆ ಅಂತ ಹೇಳಿ. ಇದರಲ್ಲಿ ಈ ಮುಂಚೆ ಕೂಡ ತಾವು ಪ್ರೆಸ್ ಮೀಟ್ ಮಾಡಿದಾಗ ಸಾಕಷ್ಟು ಪರ ವಿರೋಧ ಅಥವಾ ಇನ್ನೊಂದು ಕೇಳ್ಕೊಂಬಂತು, ಎಲ್ಲೇ ಒಂದ್ ಕಡೆ ಪಿತೂರಿ ಮಾಡ್ತಾ ಇದಾರೆ ಅನ್ನೋ ಅಷ್ಟು ಮಟ್ಟಿಗೆ ಕೆಲವೊಂದ್ಸತಿ ನಿಮ್ಗೆ ಬೇಸರ ಕೂಡ ಆಯ್ತು. ಇಲ್ಲಿ ರವಿ ಅವರು ಈಗ ಒಂದು ರಿಕ್ರೂಟ್ಮೆಂಟ್ ಇಲ್ಲಿಗಲ್ ಆಗಿದೆ ಅಥವಾ ಇರ್ರೆಗ್ಯುಲಾರಿಟಿ ಇದೆ ಅಂತ ಹೇಳಿದ್ರಿ ತಾವು, ಹೌದಾ? ನಾನು ಗೌರ್ಮೆಂಟ್ ರಿಸರ್ವೇಶನ್ ಪಾಲಿಸಿ ಒಳಗೆ ಕೂಡ ಅಬೌವ್ 45 days ಸ್ವಲ್ಪ ತಾರತಮ್ಯ ಇದೆ ಅಂತ ಹೇಳಿದ್ರಿ. ಟೆಂಡರ್ ವೈಲೇಷನ್ ಅಂತ ಹೇಳಿದ್ರಿ. ಆಮೇಲೆ ಈಗ 50 ಕೋಟಿದ ಒಂದು ಪ್ರಸ್ತಾಪ ಮಾಡಿದ್ರಿ ತಾವು. ಅದು ಎಕ್ಸಿಕ್ಯೂಟ್ ಮಾಡಲಾರದ ಪ್ರಾಜೆಕ್ಟ್ ಸುಮ್ನೆ ಅದು ಹೇಳ್ತಾರಲ್ಲ ವೇಸ್ಟ್ ಆಯ್ತು ಅನ್ನೋ ಲೆಕ್ಕಕ್ಕೆ. ಒಟ್ಟಾರೆ ಈ ಹೋರಾಟ ಏನಿದೆಲ್ಲ, ಇದು ಒಂದು 4-5 ಸಬ್ಜೆಕ್ಟ್ ಪಾಯಿಂಟ್ಸ್ ಇಟ್ಕೊಂಡು ನೀವು ಹೋರಾಟ ಮಾಡ್ತಿದ್ರಿ, ಹೌದಲ್ಲ? ಹೌದು. ಸಾಕಷ್ಟು ಸತಿ ನೀವು ಬೆಂಗಳೂರಿಗೂ ಹೋಗಿ ಬಂದಿದ್ದೀರಿ. ಪ್ರಾಯಶಃ ಅದು ಹುಬ್ಳಿ ಧಾರವಾಡದಂಗೆ ಆಗಿತ್ತು ನಿಮಗೆ ಬೆಂಗಳೂರು. ಈಗ ಇವತ್ತು ಏನ್ ಅನ್ಸುದು ಸರ್? ಈಗ 23 ನಿನ್ನಿದ ಒಂದು ಆರ್ಡರ್ ಬಂದಿದ್ದು, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ಮೊದಲನೇದಾಗಿ ನಾನು ರಾಜ್ಯಪಾಲರಿಗೆ ಮತ್ತು ನಾನು ಸಾಮಾನ್ಯ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇದು ನಾವು ಈ ಕಂಪ್ಲೇಂಟ್ ಅನ್ನ ನಾವು ಈಗಾಗಲೇ ಕೊಟ್ಟು ಸುಮಾರು 1.5 ತಿಂಗಳ ಮೇಲಾಯ್ತು. ಇದನ್ನ ನಾವು ಕೊಟ್ಟಾಗ ನಾವು ಮೊದ್ಲು ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಇನ್ಫ್ಯಾಕ್ಟ್ ಅದ್ ಮಾಡಿದಾಗ ಎಲ್ಲಾ ಇನ್ಫಾರ್ಮೇಶನ್ ನಾವು ಹೇಳಿದ್ವಿ. ಈ ರೀತಿ ಇಲ್ಲಿ ಏನೇನ್ ಆಗ್ತಾ ಇದೆ, ಕಾನೂನು ಬಾಹಿರ ಚಟುವಟಿಕೆಗಳು ಮತ್ತು ಈ ಯಾವ್ದಾವ್ದು ರೂಲ್ಸ್ ವೈಲೇಟ್ ಮಾಡಿ ಕುಲಪತಿಗಳು ಕೆಲಸ ಮಾಡ್ತಾ ಇದಾರೆ ಅಂತೇಳಿ. ಮೊದಲನೇದಾಗಿ ಅಪಾಯಿಂಟ್ಮೆಂಟ್ ವಿಷಯವಾಗಿ
ಈಗ ಬೇಸಿಕ್ ಏನಿದೆ ಅಂತಂದ್ರೆ ಯಾವುದೇ ರಿಕ್ರೂಟ್ಮೆಂಟ್ ಆಗ್ಬೇಕಾದ್ರೆ ವೆರಿಫಿಕೇಶನ್ ಇಲ್ಲದೆ ಏನೂ ಮಾಡಬಾರ್ದು. ಕರೆಕ್ಟ್. ಈಗ ಅಲ್ಲಿ 371J ವೆರಿಫಿಕೇಶನ್ ಮಾಡಿಲ್ಲ, ಪೊಲೀಸ್ ವೆರಿಫಿಕೇಶನ್ ಆಗಿಲ್ಲ, ಎಕ್ಸ್ಪೀರಿಯನ್ಸ್ ಲೆಟರ್ ವೆರಿಫಿಕೇಶನ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಆಗಿಲ್ಲ, ಯಾವುದು ಇಲ್ದೇನೆ ಅವರು ಆರ್ಡರ್ ಇಶ್ಯೂ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಇವನನ್ನ ನಾವು ಸರ್ಕಾರದ ಗಮನಕ್ಕೂ ಹಾಗೂ ಮಾನ್ಯ ರಾಜ್ಯಪಾಲರ ಗಮನಕ್ಕೂ ನಾವು ತಗೊಂಡ್ ಬಂದ್ವಿ. ಇದಲ್ದೇನೆ ಈ ರಿಕ್ರೂಟ್ಮೆಂಟ್ ವಿಷಯ ಹೀಗಾಯ್ತು. ಟ್ರಾನ್ಸ್ಫರ್ ಪಾಲಿಸಿ ಅನ್ನೋದನ್ನ ವಿಶ್ವವಿದ್ಯಾಲಯದ ಒಂದು ಆಲ್ರೆಡಿ ಸಿಂಡಿಕ್ ನಮ್ಮ ಬೋರ್ಡ್ ಅಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲೇನೆ ಅದನ್ನ ಅನುಮೋದನೆ ಮಾಡಿ ಕೊಟ್ಟಿದೆ. ಆ ಪಾಲಿಸಿಯನ್ನ ಬದಿಗಿಟ್ಟು ತಮ್ಗೆ ಯಾರು ಮನಸ್ಸು ಬಂದಂತೆ ಟ್ರಾನ್ಸ್ಫರ್ ಮಾಡೋದು, ಮಾಡಿದ್ಮೇಲೆ 2 ತಿಂಗಳಿಗೆ 3 ತಿಂಗಳಿಗೆ ಅವ್ರನ್ನ ವಾಪಸ್ ತಗೊಂಡ್ ಬರೋದು, ಅದು ಅವ್ರಿಗೆ ಎಲ್ಲ ಬೆನಿಫಿಟ್ಸ್ ಏನ್ ಕೊಡ್ಬೇಕು ಫೈನಾನ್ಷಿಯಲ್ ಬೆನಿಫಿಟ್ಸ್ ಅವ್ರಿಗೆ ಕೊಡೋದು, ಈ ರೀತಿ ಮಾಡಿ ವಿಶ್ವವಿದ್ಯಾಲಯದ ಒಂದು ಹಣಕಾಸಿನ ಇದಕ್ಕೆ ಬರ್ಡನ್ ಮಾಡ್ತಾ ಇದ್ರು. ಇದನ್ನ ನಾವೆಲ್ಲ ನೇರವಾಗಿ ಮಾತಾಡಿದ್ರು ಅದನ್ನ ಗಮನಕ್ಕೆ ತಗೊಳ್ಳಾರ್ದನ್ನ ತಮ್ಗೆ ತಿಳಿದಾಗೆ ಮಾಡ್ತಾ ಇದೆ. ಇನ್ನೂವರೆಗೂ ಇಷ್ಟೆಲ್ಲ ಆದ್ಮೇಲೂ ಈ ಆಫೀಸರ್ಸ್ ಪೊಸಿಷನ್ಸ್ ಏನಿದೆ ಅಲ್ಲ, ಇಟ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಇನ್ ದ ಬೋರ್ಡ್ ಟೆಂಪರರಿ ಪೊಸಿಷನ್ ಅಪಾಯಿಂಟ್ಮೆಂಟ್. ಅದನ್ನು ಇನ್ನೂವರೆಗೂ ಮಾಡ್ತಾ ಇಲ್ಲ. ನಾವ್ ಈ ಸುಮಾರು ಸಾರಿ ಹೇಳಿದ್ರು ಇಂತ ವಯಲೇಷನ್ ಸುಮಾರು ಮಾಡಿದಾರೆ. ಅದಕ್ಕೆ ಈಗ ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಮಾನ್ಯ ರಾಜ್ಯಪಾಲರ ಕಚೇರಿಯಿಂದ ಈಗ ಅದು ಇದಾಯ್ತು, ಅದನ್ನ ಪ್ರೈಮಾ ಫಿಶೆ ಕಂಡು ಬಂದಿದೆ ಅಂತ ಹೇಳಿ ಸರ್ಕಾರಕ್ಕೆ ಬರೆದ್ರು. ಈಗ ಸರ್ಕಾರದಿಂದ ಅದು ಅವರು ಅದನ್ನ ಮನಗಂಡು ಇವ್ರ ಮೇಲೆ ತನಿಖೆ ಇದನ್ನ ಮಾಡ್ಬೇಕು ಅಂತ ಹೇಳಿ ಜಸ್ಟಿಸ್ ಜೋಶಿ ಅವರ ಚಂದ್ರಶೇಖರ್ ಜೋಶಿ ಅವರ ನೇತೃತ್ವದಲ್ಲಿ ಈಗ ಮಾಡಿ ಆರ್ಡರ್ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಅದನ್ನ ನಾವೆಲ್ಲ ಸ್ವಾಗತಿಸ್ತೇವೆ. ಅವರು ಅದನ್ನ ಕುಲಪತಿಗಳು ಎದುರಿಸ್ಲಿ, ತಾವೇನಾದ್ರೂ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ, ನಾನು ಯಾವ್ದು ತಪ್ಪು ಮಾಡಿಲ್ಲ ಅಂತಂದ್ರೆ ಅದು ಮುಂದೆ ಸಾಬೀತುಪಡಿಸ್ಲಿ. ಅದು ವಿಶ್ವವಿದ್ಯಾಲಯಕ್ಕೂ ಆಡಳಿತ ಮಂಡಳಿಗೂ ಎಲ್ಲರಿಗೂ ಒಳ್ಳೇದೇ ಅದು. ಸರ್, ಈಗ 50 ಕೋಟಿದು ಒಂದು ಈಗ ನೀವು ಪ್ರಾಜೆಕ್ಟ್ ವಿಚಾರ ಹೇಳಿದ್ರಲ್ಲ ICAR ಇದಕ್ಕೆ, ಹೌದು, ಅದು ಏನಂತ ಬಂತು ಬೌನ್ಸ್ ಆಗಿ ಹೋಯ್ತು ಅಂದ್ರೆ ಏನು ಸರ್, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಏನಿದೆ, ಅದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹಿಂದಿನ ಕುಲಪತಿಗಳು ಚೆಟ್ಟಿ ಅವರು ಅದನ್ನ ಫಂಡ್ ತಗೊಂಡ್ ಬಂದಿದ್ರು. ಇನ್ನೂವರೆಗೂ ಇವ್ರು ಇಂತ ದೊಡ್ಡ ಪ್ರಾಜೆಕ್ಟ್ ಯಾವ್ದು ತರಕ್ಕೂ ಹೋಗಿಲ್ಲ, ತರುವಂತ ಕೆಪಾಸಿಟಿ ಇಲ್ಲ ಮನುಷ್ಯರಿಗೆ. ಕುಲಪತಿಗಳಾಗಿ ನಾನು ಅವ್ರು ನಮ್ಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಅಪಾಯಿಂಟ್ಮೆಂಟ್ಸ್ ಮಾಡಕ್ಕಾಗಿಲ್ಲ, ಇನ್ನೂ ಮಾಡಿಲ್ಲ. ಈಗ ಪ್ರಾಜೆಕ್ಟ್ ವಿಷಯಕ್ಕೆ ಬರೋಣ. ಅದು ಬಂದ ದುಡ್ಡನ್ನ ಇವರು ಟೆಂಡರ್ ಕರೆದ್ರು. ಇವರು 3 ಸಾರಿ ಟೆಂಡರ್ ಕರೆದು ಆ ಟೆಂಡರ್ ಕಂಪ್ಲೀಟ್ ಮಾಡ್ಲಾರ್ದೆ ಅದನ್ನ ದುಡ್ಡನ್ನು ವಾಪಸ್ ಕಳಿಸಿದ್ರು ಬಂದಿದ್ದು. ಅಂದ್ರೆ ಆಕ್ಚುಲಿ ದುಡ್ಡು ಬಂದಿದೆ ಅನ್ನೋದಕ್ಕಿಂತ ಯಾವಾಗ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಟೆಂಡರ್ ಕಂಪ್ಲೀಟ್ ಮಾಡ್ತೀವಿ ಪ್ರೊಸೆಸ್, ಅದನ್ನ ನಾವು ICAR ಕೊಟ್ರೆ ಅವ್ರು ICAR ಆಮೇಲೆ ದುಡ್ಡಿಗೆ ಬಿಡುಗಡೆ ಮಾಡ್ತಾರೆ. ದಟ್ ಈಸ್ ದ ಪ್ರೊಸೆಸ್. ಇವ್ರೇನ್ ಹೇಳ್ತಾರೆ, ನಮ್ಗೆ ದುಡ್ಡೇ ಬಂದಿಲ್ಲ ಅಂತೇಳಿ. ಯಾವಾಗ ಹೇಗಿರುತ್ತೆ ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನ ನಾವು ಕಂಪ್ಲೀಟ್ ಟೆಂಡರ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ರೆ ಅವರು ಅವಾಗ ಅದನ್ನ ಎಷ್ಟಿದೆ ರಿಲೀಸ್ ಮಾಡ್ತಾರೆ ಸ್ಟೇಜ್ ಬೈ ಸ್ಟೇಜ್. ಇವರು ಆ ಯೂನಿವರ್ಸಿಟಿಗೆ ಬಂದ ಇಂತ ದೊಡ್ಡ ಮೊತ್ತವನ್ನ ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲಿಮೆಂಟ್ ಮಾಡಕ್ ಅಗ್ರಿಕಲ್ಚರ್ ಅಲ್ಲಿ ಮೊದಲೇ ಮಾತ್ರ ಇಡೀ ದೇಶದಲ್ಲೇ ಎಲ್ಲೂ ಇರಲಿಲ್ಲ ಇಂತ ದೊಡ್ಡ ಅಮೌಂಟ್ ಒಂದು ಮೇಜರ್ ಪ್ರಾಜೆಕ್ಟ್. ಇಂಥ ಪ್ರಾಜೆಕ್ಟ್ ಅನ್ನ ಇವತ್ತು ವಾಪಸ್ ಕಳಿಸುವಂತಹ ಕೆಲಸ ಮಾಡಿದವರು ಇವ್ರು PL ಪಾಟೀಲ್ ಅಂತ. ಎಲ್ಲೇ ಒಂದ್ ಕಡೆ ಹಿಂದಿನ ಚೆಟ್ಟಿಯವ್ರ ಎಫರ್ಟ್ ವೇಸ್ಟ್ ಆತಂದ್ರೆ ಹೌದು. ಇಂತ ದೊಡ್ಡ ಅಮೌಂಟ್ ಬಂದಿದ್ದೇ ಒಂದು ಇಂತ ಪ್ರಾಜೆಕ್ಟ್ ಮೇಜರ್ ಫಂಡಿಂಗ್ ಆಗಿದ್ದೇ ಒಂದು ದೊಡ್ಡದು ಇದು ಸಾಧನೆ. ಬಂದಿದ್ದ ನೀವು ವಾಪಸ್ ಕಳಿಸ್ತಾರಂದ್ರೆ ಎಷ್ಟರ ಮಟ್ಟಿಗೆ ಅವ್ರ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ? ಯಾಕೆ ಕಳಿಸಿದ್ರು? ಇನ್ನೂವರೆಗೂ ಯಾವ್ದು ರೆಸೊಲ್ಯೂಷನ್ ಇಲ್ಲ ವಾಪಸ್ ಈ ಪ್ರಾಜೆಕ್ಟ್ ಅನ್ನ ನಾವು ವಾಪಸ್ ಕಳಿಸ್ತಾ ಇದೀವಿ ಅನ್ನೋದಕ್ಕೆ. ಅಂದ್ರೆ ಈಗ ಪ್ರತಿ ಸತಿ ಹೇಳ್ತಾರೆ ರವಿ ಅವರ ಇನ್ ದ ಇಂಟ್ರೆಸ್ಟ್ ಆಫ್ ಅಗ್ರಿ ಯೂನಿವರ್ಸಿಟಿ ಅಂದ್ರೆ ವಾಟ್ ಇಂಟ್ರೆಸ್ಟ್ ಅಂತ ನೀವು ಪ್ರಶ್ನೆ ಮಾಡ್ತಿದ್ರಿ. ಮಾಡ್ತೀವಿ, ಆಯ್ತು. ಇಷ್ಟೆಲ್ಲಾ ಮಾಡಿದ್ರ ಇಂಟರ್ನಲ್ ಫಂಡಿಂಗ್ ಇಂದ ಯಾಕೆ ದುಡ್ಡು ಖರ್ಚು ಮಾಡ್ತೀವಿ? ಹೊರಗಡೆ ಬಂದಿದ್ದ ದುಡ್ಡು ನಿಮ್ಗೆ ಉಪಯೋಗಿಸೋಕ್ ಆಗಂಗಿಲ್ಲ. ಆದ್ರೆ ಇಂಟರ್ನಲ್ ರಿಸೋರ್ಸ್ ಅನ್ನ ಕಡಿಮೆ ಮಾಡ್ಕೊಂಡು ಎಷ್ಟು FDs ಇವ್ರು ಕಡಿಮೆ ಮಾಡಿದಾರೆ, ನೀವು ಬನ್ನಿ, ನೀವು ಪರ್ಸನಲ್ ಆಗಿ ನಿಮ್ಗೆ ಲಿಸ್ಟ್ ಕೊಡ್ತೀವಿ. ಇವ್ರು ಜಾಯಿನ್ ಆದಾಗ ಎಷ್ಟಿತ್ತು ಇಂಟರ್ನಲ್ ರಿಸೋರ್ಸ್, ಇವಾಗ ಎಷ್ಟು ಬಂದಿದೆ ಅಂತ ಹೇಳಿ. ಅದಕ್ಕೆ ಇವರೆಲ್ಲಾ ಹೇಗ್ರಿ ಎಫರ್ಟ್ಲೆಸ್ ಅಂದ್ರೆ ಅಲ್ಲೇ ಕುತ್ಕೊಳ್ಳೋದು ಕೆಲಸ ತಮ್ಗಿದು ಮಾಡೋದು. ವೈಸ್ ಚಾನ್ಸಲರ್ ಪೊಸಿಷನ್ ಅಂದ್ರೆ ಏನು? ರಿಸರ್ಚ್ ಅಲ್ಲಿ ಯಾವ ರೀತಿ ನಾವು ಇನ್ನೂ ಅಡ್ವಾನ್ಸ್ ಆಗಿ ಮಾಡ್ಬೇಕು, ಫಂಡಿಂಗ್ಸ್ ಯಾವ್ದೇನ್ ತರಬೇಕು, ರಿಕ್ರೂಟ್ಮೆಂಟ್ ಏನ್ ಮಾಡ್ಬೇಕು, ಇದ್ರಲ್ಲಿ ಓಡಾಡ್ಬೇಕು. ಅದನ್ನ ಕೈ ಬಿಟ್ಟು ಇಲ್ಲೇ ಕುತ್ಕೊಂಡು ಅವ್ರನ್ನ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಅಲ್ಲಿ ಸುಮಾರು 300 - 400 ಟ್ರಾನ್ಸ್ಫರ್ ಆಗಿದೆ ಇವ್ರ ಟೈಮ್ ಅಲ್ಲಿ. ಇದು ಅಂದ್ರೆ ಥ್ರೂ ಔಟ್ ದ ಇಯರ್ ಯಾರು ಬೀಜ ಹಾಕಿದಾರ ಗೊತ್ತಿಲ್ಲ, ಯಾರು ಗೊಬ್ಬರ ಹಾಕಿದಾರ ಗೊತ್ತಿಲ್ಲ, ಯಾರು ಅದನ್ನ ಈಲ್ಡ್ ತೆಗೆದ್ರ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಟ್ರಾನ್ಸ್ಫರ್ ಮಾಡಿದ್ರೆ ಸೈಂಟಿಸ್ಟ್ಗಳು ಏನ್ ರಿಸಲ್ಟ್ ಕೊಡ್ಬೇಕು ನಿಮ್ಗೆ? ನಮ್ಮ 26 ಫಾರ್ಮ್ಗಳಲ್ಲಿ 22 ಫಾರ್ಮ್ಗಳು ಲಾಸ್ ಅಲ್ಲಿ ಇದೆ.
ಇವ್ರದ್ದು ಇದು ಅಚೀವ್ಮೆಂಟ್ ಇದು. ಇವನ್ನೆಲ್ಲ ಪ್ರಶ್ನೆ ಕೇಳಿದ್ರೆ ನೀವ್ ಯಾಕೆ ಕೇಳ್ತೀರಿ ಅಂತ ಬೋರ್ಡ್ ಮೆಂಬರ್ಸ್ ಹೇಳ್ತಾರೆ. ಓಹೋ, ಅಂದ್ರೆ ಇದು ಒಂಥರ ಹಿಟ್ಲರ್ ಆಡಳಿತ ಅಂತ ನಿಮ್ ಪ್ರಕಾರ? ಅಂದ್ರೆ ಏನೇ ಕೇಳಬೇಡ್ರಿ ನೀವು, ನಾವು ಮಾಡಿದ್ದೆ ಸರಿ ಅನ್ನಂಗೆ. ಕೇಳ ಹೋಗ್ಬೇಡ್ರಿ, ನಾನ್ ಮಾಡಿದ್ದೆ ಸತ್ಯ ನಾನ ಅಂತಂದ್ರೆ ಪ್ರಶ್ನೆಗಳು ಬರ್ತಾವ, ಅಪ್ಪನ ಆಸ್ತಿನ ಅಂತೇಳಿ. ಹೌದು, ಸರ್ಕಾರದ ಆಸ್ತಿಗೆ ಯಾವ ರೀತಿ ನೀವು ಜವಾಬ್ದಾರ ಆಗಿರ್ತೀರೋ ಅದು ಇರ್ಬೇಕು. ಅಟಾನಮಸ್ ಅಂತ ಇದೆ, ನಮ್ಗೆ ಅಟಾನಮಿ ಕೊಟ್ಟಾರ ವಿಶ್ವವಿದ್ಯಾಲಯಕ್ಕೆ, ಅದ್ರ ಕುಲಪತಿ ಕೊಟ್ಟಿಲ್ಲ ಅದನ್ನ. ಎಲ್ಲಾ ಸೇರಿ ವಿಶ್ವವಿದ್ಯಾಲಯದಿಂದ ಒಂದು ಅಟಾನಮಿ ಎದಕ್ಕಿದೆ ಅಂದ್ರೆ ಎಂಟೈರ್ ಯೂನಿವರ್ಸಿಟಿ ಇಂಡಿಪೆಂಡೆಂಟ್ ಆಗಿ ಈ ರಾಜಕೀಯದ ಇದರಿಂದ ದೂರ ಇದ್ದು ಕೆಲಸ ಮಾಡ್ಲಿ ಅಂತ ಹೇಳಿ ಮಾಡಿದಂತ ಒಂದು ವ್ಯವಸ್ಥೆ. ಇವರು ಅದನ್ನ ಕೈ ಬಿಟ್ಟು ಅಟಾನಮಿ ಯಾವಾಗ ಬೇಕು, ಕೆಟ್ಟದಕ್ಕೆಲ್ಲ ಅಟಾನಮಿ, ಒಳ್ಳೇದೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಗೌರ್ಮೆಂಟಿಗೆ ಪತ್ರ ಬರೀರಿ. ಅದಕ್ಕೆ ಇವೆಲ್ಲ ಅವರು ಈಗ ಅದನ್ನ ಅಷ್ಟು ಇದಾಗಿದ್ರೆ ಈ ಕಮಿಟಿ ಇದನ್ನ ಫೇಸ್ ಮಾಡ್ಲಿ. ಅದೇನು ನಾವು ಯಾಕಂದ್ರೆ ನಾವೇ ಕಂಪ್ಲೇಂಟ್ಸ್ ಇದೀವಿ, ವಿಲ್ ಆಲ್ಸೋ ಪ್ರೆಸೆಂಟ್ ಅವರ್ಸ್ ಏನಿದೆ ನಾವೆಲ್ಲ ವಿಷಯ ಮಂಡಿಸ್ತೀವಿ. ಓಕೆ ರವಿ ಅವರೀಗ ಕುಲಸಚಿವರನ್ನ ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಅಂತ ಹೇಳಿದಾರೆ ಆರ್ಡರ್ ನಲ್ಲಿ. ಹೌದು ಹೌದು ಹೌದು. ಸೊ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ, ಅಂದ್ರೆ ನಾವು ಬೆಳಗ್ಗೆ ಹೇಳಿದಾಗ ಇದು ಬೇಕಾಗಿತ್ತು, ಅಂದ್ರೆ ಒಂದು ಛತ್ರಿ ಕೆಳಗೆ ಯಾರು ನಿಂತಿರ್ತಾರಲ್ಲ ಎಲ್ಲೇ ಒಂದ್ ಕಡೆ ಇವ್ರದ್ದು ಏನಿರ್ತದೆ ರೋಲ್ ಮಂಡನಾಧಿಕಾರಿಗಳದ್ದು ಅಂತ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವೇನ್ ಹೇಳುದು, ಈಗ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳೇ ಒಂದ್ ರೀತಿ ಸುಪ್ರೀಂ ಅಂತ ಹೇಳ್ಬೋದು. ಹೌದಾ? ಈಗ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕುಲಪತಿಗಳು ಆ ಜಾಗದಾಗ ಕುತ್ಕೋಬಾರ್ದು. ಈಗ ಅವ್ರ ಮೇಲೆ ಎನ್ಕ್ವೈರಿ ಇದೆ ಅಂದ್ರೆ ಶುಡ್ ಗೋ ಆನ್ ಫೋರ್ ಲೀವ್. ತಮ್ಮಷ್ಟಕ್ಕೆ ತಾವು ಇನ್ನೋಸೆಂಟ್ ಪ್ರೂವ್ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ಇವರು ಸಾಕ್ಷಿ ನಾಶ ಮಾಡುವಂತ ಇದನ್ನೂ ಇರ್ತದೆ ಅವ್ರಿಗೆ ಅಧಿಕಾರ. ಯಾಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅವ್ರ ಎಕ್ಸೆಸ್ ಬರ್ತಾವ. ಎಕ್ಸಾಕ್ಟ್ಲಿ, ರಿಜಿಸ್ಟ್ರಾರ್ ಇರ್ತಾರ, ಇಒ ಇರ್ತಾರೆ, ಇವ್ರು ಏನೇನ್ ಮಾಡಿರ್ತಾರ ಎಲ್ಲಾರು ಅವ್ರಿಗೆ ರಿಪೋರ್ಟಿಂಗ್ ಇರ್ತಾರ. ಈಗ ಅದಕ್ಕೆ ಅವ್ರ ಆ ಜಾಗದಾಗ ನಾವು ಕುತ್ಕೋಬಾರ್ದಂತಾನು ಹೇಳ್ತೀವಿ. ಅವ್ರಿಗಷ್ಟು ನಾನು ಇನ್ನೋಸೆಂಟ್ ಇದೀನಿ, ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದೀನಿ ಅಂದ್ರೆ ವಿ ಆಸ್ಕ್ ಹಿಮ್ ಟು ಗೋ ಆನ್ ಲೀವ್, ಪ್ರೂವ್ ಯುವರ್ ಸೆಲ್ಫ್. ಅದಕ್ಕೆ ಪರ್ಮನೆಂಟ್ ರಿಟೈರ್ಮೆಂಟ್ ಆಗ್ತಿದಾರಲ್ಲ, ಒಂದ್ ತಿಂಗಳಿನಲ್ಲಿನೇ ಇದು ಮುಗಿಸ್ಬೇಕು ಈ ಪ್ರಕ್ರಿಯೆ ಅಂತ ಹೇಳಿದಾರೆ. ಮಾಡ್ಬೇಕ್ರಿ, ಒಂದ್ ತಿಂಗಳು ಮುಗಿದ್ರೆ. ನಿಮ್ ಪ್ರಕಾರ ಇವತ್ತೇ ರಿಟೈರ್ ಆಗ್ಬಿಡಿ, ಫೇಸ್ ಮಾಡಿ ಅಂತ ಹೇಳ್ತೀರಾ? ಹೌದು, ನಿಮ್ಗೆ ಇವತ್ತು ಬಂದಿದೆ ಅದಲ್ಲೋ, ನೀವು ಇವತ್ತೇ ಹೋಗ್ರಿ ವೆಕೇಶನ್ ಮೇಲೆ. ಇವತ್ತಿಂದ ನೀವು ಯಾವ್ದೇ ಇಲ್ಲಿ ಇದನ್ನ ಆಡಳಿತ ಇದನ್ನ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಆಸ್ ಪರ್ ಆಕ್ಟ್ ಯಾರು ಇದನ್ನ ಮಾಡ್ಬೇಕು, ನೆಕ್ಸ್ಟ್ ಇವ್ರು ಇದನ್ನ ಮಾಡ್ತಾರೆ. ಅದ್ರ ಪ್ರಕ್ರಿಯೆ ನಡೀತಾ ಇರ್ತಾವ, ರೆಗ್ಯುಲರ್ ಏನೇನ್ ರೂಟೀನ್ ನಡಿಬೇಕು. ಅದಕ್ಕೆ ನೀವು ಸಾಕ್ಷಿ ನಾಶ ಮಾಡುವಂತಹ ಕೆಲ್ಸಕ್ಕೂ ಕೈ ಹಾಕ್ಬೇಡ್ರಿ. ನಿಮ್ಮಷ್ಟಕ್ಕೆ ನೀವು ಇನ್ನೋಸೆಂಟ್ ಅಂತೇಳಿ ಪ್ರೂವ್ ಮಾಡ್ಕೊಡ್ರಿ, ಅವಕಾಶ ಇದೆ ನಿಮ್ಗೆ. ಓಕೆ ಓಕೆ ಓಕೆ. ಸೊ ನಿಮ್ಮ ಸಜೆಷನ್, ನಿಮ್ಮ ಪ್ರಕಾರ ನಿಮ್ಮ ರಿಟೈರ್ಮೆಂಟ್ ಇವತ್ತೇ ಮಾಡ್ಕೊಂಬಿಡಿ, ಇನ್ ದ ಇಂಟ್ರೆಸ್ಟ್ ಆಫ್ ದಟ್ ತನಿಖೆ ವಿಚಾರದಲ್ಲಿ ನೀವೇ ಕೋಆಪರೇಟ್ ಮಾಡಿ ಅಂದಂಗೆ ಹೇಳ್ತಾ ಇದ್ರಿ, ಹೌದಾ? ಹೌದೌದು ಹೌದೌದು. ಅವರು ನಮ್ಮ ಡಿಮಾಂಡು ಇದೆ. ಅದು ನನ್ನ ಆಡಳಿತ ಮಂಡಳಿ ಸದಸ್ಯರಾಗಿ ನಾವು ಇನ್ಸಿಸ್ಟ್ ಟು ಗೋ ಆನ್ ವೆಕೇಶನ್. ಅಲ್ಲಿವರೆಗೂ ಯಾವುದೇ ರೀತಿಯಿಂದ ವಿಶ್ವವಿದ್ಯಾಲಯದೊಳಗೆ ಯಾರ ಮೇಲೆ ಫೋರ್ಸ್ ಹಾಕಿ ಕೆಲಸ ಮಾಡುವಂತ ಮಾಡಕ್ ಹೋಗ್ಬೋದು. ಸೊ ಈಗ ನೀವು ತನಿಖೆನಲ್ಲಿ ಬಂದಾಗ ಮೊದಲನೇ ಧ್ವನಿ ನನಗೆ ಅನಿಸ್ತಾ ಇರೋದು, ಆ ಸೀಟ್ ನಲ್ಲಿ ಅವ್ರು ಯಾಕೆ ಕೂತ್ಕೊಂಡಿದಾರೆ ಅಂತ ನೀವು ರೇಸ್ ಮಾಡಂಗೆ ಕಾಣ್ತೀರಾ? ಹೌದು. ಸೊ ಈಗ ನಿಮ್ಮ ಪ್ರಾಥಮಿಕ ಪ್ರಶ್ನೆ ಅದೇ, ಇವಾಗ ತನಿಖೆ ಆಯ್ತು, ಫೇರ್ ಆಗಿ ಮಾಡ್ಲಿ ಅವ್ರು, ಬಟ್ ಅವರು ಆ ಸ್ಥಾನದಲ್ಲಿ ಬೇಡ, ಮಾಡಬಾರ್ದು. ಹೌದು. ಸೊ ಒಟ್ಟಾರೆ ಫೈನಲ್ ಆಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರವಿ ಮಳಿಗೇರ್ ಅವರು? ಏನಿಲ್ಲ, ಇಷ್ಟೆಲ್ಲ ನಾವು ಮತ್ತೆ ಅದೇ ಹೇಳ್ತೀನಿ, ಮಾನ್ಯ ರಾಜ್ಯಪಾಲರಿಗೂ ರಾಜ್ಯ ಸರ್ಕಾರಕ್ಕೂ ನಾವು ಧನ್ಯವಾದ ಸಲ್ಲಿಸ್ತೀವಿ. ನಾವು ಇವೆಲ್ಲ ಏನ್ ಎಫರ್ಟ್ಸ್ ಎಲ್ಲ ಹಾಕಿ ಇವಾಗೆಲ್ಲ ಡಾಕ್ಯುಮೆಂಟೇಶನ್ ಸಮೇತ ನಾವೆಲ್ಲ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಅವರೆಲ್ಲ ಅದನ್ನ ಪ್ರೈಮಾ ಫೇಶಿಯಲ್ ಚೆಕ್ ಮಾಡ್ಕೊಂಡು ಇದಕ್ಕೆ ಪ್ರಾಬ್ಲಮ್ ಇದು ಇದೆ ಅಂತ ಹೇಳ್ತಾರೆ ಇಶ್ಯೂಸ್. ಅದನ್ನ ಆದಷ್ಟು ಬೇಗ ತನಿಖೆ ಆಗ್ಲಿ, ವಿದಿನ್ 2 weeks or 1 week ಅವ್ರು ಮುಗಿಸ್ತಾರೆ ಅಂತ ನಮಗೊಂದು ಭರವಸೆ ಇದೆ. ಆಮೇಲೆ ಇದಷ್ಟೇ ಅಲ್ಲ, ಇನ್ನೂ ಒಂದು ವಿಂಡೋ ಓಪನ್ ಮಾಡ್ಬೇಕು. ಇವ್ರು ಮತ್ತೆ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಯಾವ್ದಾವ್ದು ತತ್ವಗಳಿದ್ರೆ ಅವನನ್ನು ಇದ್ರೊಳಗೆ ಕನ್ಸಿಡರ್ ಮಾಡಿ ಅಳವಡಿಸ್ಕೋಬೇಕು. ಯಾಕಂದ್ರೆ ನಾವು ನಮಗ್ ತಿಳಿದಷ್ಟು ಕೊಟ್ಟೇವಿ. ಇನ್ನೂ ನಾವು ನಮ್ಮ 1 ವರ್ಷ ಅವಧಿಯಲ್ಲಿ ಏನಾಗಿದೆ ಅದು ನಮ್ಗೆ ಗೊತ್ತಿದೆ. ಇವ್ರು 4 ವರ್ಷ ಅವಧಿಯಲ್ಲಿ ಇನ್ನೂ ಏನೇನ್ ಮಾಡಿದಾರೋ ಅದನ್ನು ಅಂತ ಅದೊಂದು ಒಂದು ವಿಂಡೋ ಓಪನ್ ಮಾಡಿಕೊಟ್ಟು ಅವನು ತನಿಖೆಗೆ ಕನ್ಸಿಡರ್ ಮಾಡ್ಕೊಂಡು ಒಂದು ಸೂಕ್ತವಾದ ಇದನ್ನ ತಗೋಬೇಕು ಅಂತ. ಸೊ ರವಿ ಅವ್ರ ಪ್ರಕಾರ ನಾನ್ ಕಂಡಿದ್ದಿಷ್ಟು, ಇನ್ನು ಕಾಣ್ಲಾರ್ದು ಎಷ್ಟಿದಾವೆ ನಮ್ ಬೆನ್ ಕಾಣಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತೀನಿ. ಹಾಗೆ ಇದೆ.
ಈಗ ಎಲ್ಲ ಮುಗಿದ್ಮೇಲೆ ನಾನ್ ಲೆಟರ್ ಕೊಟ್ಮೇಲೆ ನನ್ನ ಹತ್ರ ಮನೆಗ್ ಬಂದು ಎಷ್ಟು ತಂದು ಕೊಟ್ಟು ಹೋಗಿದಾರೆ ಇವ್ರದೇನೆ. ಇನ್ನು ಕರೆಕ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಬಿಡಿ ನೀವು ಲೆಟರ್ಸ್ ಅಂತ ನೀವು ರೆಫರ್ ಮಾಡ್ತೀರಿ, ಹೋಗ್ರಿ ಅಲ್ಲಿ ಬೇಕಾದ್ರೆ ಕೇಳಿ. ಹೌದು, ಈಗ ನಾನೇ ಎಲ್ಲ ತಗೊಂಡೋಗಿ ಮುಟ್ಸೋದ್ಕಿಂತ ಅದಕ್ಕೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡ್ಲಿ, ಎಲ್ಲ ಇನ್ನು ಎಕ್ಸ್ಟ್ರಾ ಏನೇನು ತನಿಖೆಯಲ್ಲಿ ಅವನು ಅಳವಡಿಸ್ಕೊಳ್ರಿ ಅಂತ ಹೇಳ್ತೇವೆ ನಾವು. ಈ ಆದೇಶದಲ್ಲಿ ಏನ್ ಮಾಡಿದಾರಲ್ಲ ಸರ್, ಈಗ ರಾಜ್ಯಪಾಲರ ಆದೇಶದ ಮೇರೆಗೆ ಅಂತ ಹೇಳಿ ಜೋನ್ ಪ್ರಕಾಶ್ ಅವರು, ಅದರಲ್ಲಿ ಈಗ ನೀವು ಹೇಳಿರೋ ಪಾಯಿಂಟ್ ಚಾನ್ಸಸ್ ಇದೆಯಾ ಇಂಪ್ಲಿಮೆಂಟ್ ಮಾಡಕ್ಕೆ ಅಥವಾ ಇಂಪ್ಲೀಡ್ ಮಾಡಕ್ಕೆ? ಅದನ್ನ ನಾವು ತನಿಖಾಧಿಕಾರಿ ಅವ್ರಿಗೇನೆ ಕೇಳ್ಬೇಕ್ರಿ, ನಮಗೂ ಅದು ಇದಿಲ್ಲ. ಸೊ ವಿ ರಿಕ್ವೆಸ್ಟ್ ಯಾವಾಗ ಬರ್ತಾರಲ್ಲ ಬಂದಾಗ ನಾವು ಅವ್ರನ್ನ ಅವ್ರ ಹತ್ರ ಹೋಗಿ ಇದನ್ನ ನಮ್ ರಿಕ್ವೆಸ್ಟ್ ಕೊಡ್ತೀವಿ. ಯಾಕಂದ್ರೆ ಇದು ಇಲ್ಲಿಗೆ ನಿಂತಿಲ್ಲ, ಇನ್ನು ಸುಮಾರು ಮೊನ್ನೆ ಇದ್ರಲ್ಲೂ ಕೇಳ್ಪಟ್ಟೆ ನಾನು, ನಮ್ಮ CAG ಆಡಿಟ್ ಅಲ್ಲಿ ಅಲ್ಲೂ ಸುಮಾರು ಇವನ್ನೆಲ್ಲವನ್ನು ಐಡೆಂಟಿಫೈ ಮಾಡಿದಾರೆ ಅವರು, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ರಿಲೇಟೆಡ್ ನಾವೇನ್ ರೇಸ್ ಮಾಡಿದ್ವಿ ಅವರು ಅದನ್ನೇ ರೇಸ್ ಮಾಡಿದ್ದಾರೆ. ಓಕೆ ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಈಗ ನಮಗೆ ಕಂಡಿದ್ದು ಈ 4 ಪಾಯಿಂಟ್ಗಳ ಅಂಶದಲ್ಲಿ ನಾವು ಹೋಗಿದ್ವಿ, ಕಾಂಡಾರ್ದು ಕೂಡ ತನಿಖೆ ಮಾಡ್ಲಿ ಅಂದ್ರೆ ಪಾರ್ಟ್ 2 ಕಂಟಿನ್ಯೂಸ್ ಅನ್ನಂಗ ಆಯ್ತು. ಈಗ ಅದಕ್ಕೆ ಅದನ್ನ ಆಗ್ಲೇಬೇಕು. ಅವಾಗ ವಿಶ್ವವಿದ್ಯಾಲಯಕ್ಕೆ ಒಂದು ನ್ಯಾಯ ಸಿಗ್ತದೆ. ಇಲ್ಲಿ ಇದನ್ ಮಾಡೋರಿಗೆ ಒಂದ್ ಟ್ರಾನ್ಸ್ಪರೆಂಟ್ ಆಗಿ ಮುಂದೆ ಎಲ್ಲ ಕೆಲಸ ಇನ್ನೊಂದು ಎಲ್ರಿಗೂ ಒಂದು ಇರ್ತದೆ, ಯಾವಾಗೂ ನಾವು ನಮ್ಮ ಚೌಕಟ್ಟಿನಲ್ಲೇ ಕೆಲಸ ಮಾಡ್ಬೇಕು, ಯಾವ್ದು ಬಿಟ್ಟು ಹೋಗ್ಬಾರ್ದು ಅನ್ನೋ ಮುಂದಿನ ಅಧಿಕಾರಿಗಳಿಗೆ, ಕುಲಪತಿಗಳಿಗೆ, ಎಲ್ರಿಗೂ. ಓಕೆ ಓಕೆ, ಅಟ್ಲೀಸ್ಟ್ ಒಂದು ಹೆಜ್ಜೆಗೆ ಹೊರತು 3 ಸಾದ್ರ ಹೋಗ್ತೀನಿ ನಾನು ಇರೋವಾಗ ಅಂತ ಹೇಳ್ತೀನಿ ನೀವು. ಏನೇನ್ರಿ ಸರ್? ಒಂದು ಹೆಜ್ಜೆ ಗುರ್ತು 3 ಸಾದ್ರ ಹೋಗ್ತೀನಿ ನಾನು ಬೋರ್ಡ್ ಮೆಂಬರ್ ಆಗಿರೋ. ಹಾಗೇನಿಲ್ಲ, ಏನೋ ನಮ್ಗೊಂದು ಅವಕಾಶ ಕೊಟ್ಟಿರ್ತಾರ, ನಾವು ಒಳ್ಳೆ ಕೆಲಸ ಮಾಡ್ಬೇಕು, ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಪ್ರಾಯಶಃ ಈಗ ನೋಡ್ತಾ ಇದ್ದೀನಿ, ಈ ಮುಂಚೆ ಕೂಡ ಇಷ್ಟು ಧ್ವನಿ ಯಾವ್ದು ಕೇಳಿಸಿದ್ದಿಲ್ಲ ಅಂತಂದ್ರೆ ವಿತೌಟ್ ಸ್ಪೀಕರ್ ಇಷ್ಟೊಂದು ಅವಾಜ್ ಬರ್ತಾ ಇದಲ್ಲ ರವಿ ಅವ್ರು, ಹೇಗೆ? ಅಲ್ಲ, ನಾನ್ ಏನ್ ಹೇಳ್ತೇನೆ, ಇಲ್ಲಿ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಕಡಿಮೆ ಐತಿ, ದಯವಿಟ್ಟು ಅದು ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಎಲ್ಲಿವರೆಗೂ ತಾವು ಮೀಡಿಯಾದವ್ರಾಯ್ತು ಇದಾಯ್ತು ಅಲ್ಲಿ ನೀವು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಕರೆಕ್ಟ್ ಕರೆಕ್ಟ್. ಬಂದ್ರಿ ಅಂದ್ರೆ ಏನಿದ್ರು KUDನೇ ಫೋಕಸ್ ಇರ್ತೈತಿ, ಹಿಂಗಾಗಿ ಅಗ್ರಿ ಯೂನಿವರ್ಸಿಟಿ ಸ್ವಲ್ಪ ಮರಿ ಆಗ್ಬಿಡ್ತೈತಿ ಇದ್ರೊಳಗ. ಈ ವಿಚಾರಗಳನ್ನ ಸ್ವಲ್ಪ ತಾವು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್. ಖಂಡಿತ ಸರ್, ಖಂಡಿತ. ಧನ್ಯವಾದ ರವಿ ಅವರು ಮಾತಾಡೋದಕ್ಕೆ ವಿಸ್ತೃತವಾಗಿ. ಧನ್ಯವಾದಗಳು ತಮಗೂ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.